ಮುಸ್ಕಾರಿ ತಿಂಡಿ ಮಂದಿಗೆ ಅವನವನು ಏನು ಇನ್ಸ್ಟಾಗ್ರಾಮ್ ಅನ್ನೋದು ಐತಲ್ರಿ ಇದು ಈ ಕಡೆ ಒಳ್ಳೆತಗನ ಐತಿ ಕೆಟ್ಟದ ಐತಿ ನಮಗೆ ಅದೆಲ್ಲ ಪರಕ್ ಬೆಳಕಿಲ್ಲ. ಅದು ಯಾಕಪ್ಪ ಅಂದ್ರೆ ಅದು ಹುಟ್ಟಿ ಬಂದಿದ್ದ ಪದ್ಧತಿನ ಹಂಗೈತೆ ಏನೋ ಗೊತ್ತಿಲ್ಲ. ಆದ್ರೆ ಎಲ್ಲೋ ಹರಿದಾಡೋ ಸುದ್ದಿ ಎಲ್ಲೆಲ್ಲಿಗೆ ಮುಡ್ತಾವ ಎಲ್ಲೆಲ್ಲಿ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಆದ್ರೆ ಈಗ ಬೇಕಾಗಿರೋದು ಏನಪ್ಪ ಅಂದ್ರೆ ನಮ್ಮ RCB ಟೀಮ್ ಯಾವ್ದ ಗೋಳ್ದಿದ್ದ ಟೀಮನ್ನ ಒಡೆದು ಕಾಸಿ ಫೈನಲ್ಗೆ ಹೋಗಿ ಕುಂತು ಬಿಟ್ರಿ. ಈ ಕಡೆ ಹಾಳು ಮುಳು ಏನು ಯೋಚನೆ ಮಾಡವಲ್ರಿ. ಅಲ್ಲಿ ವಿರಾಟ್ ಕೊಹ್ಲಿ ಅವ್ರು ರೆಸ್ಟೋರೆಂಟಿಗೆ ಹೋಗಿ ಕಾಸಿ ಊಟ ಮಾಡಿ ಕಾಸಿ ಆರಾಮಾಗಿ ಎದ್ರಂತ ತಿಳ್ಕಂದಾರ ಒಂದಿವ್ಸ ಫ್ಯಾನ್ಸ್. ಆದ್ರೆ ಅವರು ಹಂಗೆ ಇಲ್ಲ. ಈಗ ಎದಕ್ಕೆ ಬಂದಿನಪ್ಪ ಅಂದ್ರೆ ಈಗ ಏನು ಫೈನಲ್ನಾಗ ನೀವು ಕಪ್ ಗೆಲ್ತೀರ ಅನ್ನೋದು ಆಗಲೇ ಒಂದು ದಿವ್ಸ ಮಂದಿಗೆ ಗೊತ್ತನ ಆಗಿಬಿಟ್ಟೈತಿ. RCB ಕಪ್ ಎತ್ತೈತೆ ಅಂತ ಹೇಳ್ಕ 18ನೇ ಸೀಸನ್ಯಾಗ ಅದು ಒಂದು ದಿವ್ಸ ಎಷ್ಟೊತ್ತು ಹುಸ್ಸುಳ ಮಕ್ಕಳಿಗೆ ತಿಳಿದೈತಿ. ಆದ್ರೆ ಈಗ ಮೊದಲು ಮೇನ್ ಪರ್ಗ್ ಬೀಳೋದು ಏನಪ್ಪ ಅಂದ್ರೆ ಈಗ ಏನೋ ಸಣ್ಣ ಇವತ್ತು ಮ್ಯಾಚ್ ಇರೋವು MI ವರ್ಸಸ್ ಪಂಜಾಬ್ ಮ್ಯಾಚ್ ಏನು ಐತಲ್ರಿ ಇವತ್ತಿನ ಮ್ಯಾಚ್ ಹೆಂಗಪ್ಪ ಅಂದ್ರೆ ಏನ್ರ ನಮ್ಮ ಪಂಜಾಬ್ ಯಾರು ಗೆದ್ದು ಕಾಯ್ಸಿ ಫೈನಲ್ ಬಂತಪ್ಪ ಅಂದ್ರೆ ಈ ಕಡೆ ಟ್ರೋಲರ್ಸ್ ಅದಾರಲ್ರಿ ಅವ್ರು ಏನಂತಾರೆ ಗೊತ್ತ, ನೀವು ಗೋಳಿದ ಟೀಮ್ ಹೊಡೆದ್ರಿ ಹೊಡೆದ್ರ ಘಟನ ಹೊಡಿಬೇಕು, MI ಟೀಮ್ ಹೊಡಿಬೇಕಂತಾರೆ. ಆದ್ರೆ ಈ ಕಡೆ MI ಟೀಮ್ ಏನಾರ ಹೊಡೆದಪ್ಪ ಅಂದ್ರೆ ಪಂಜಾಬ್ ಟೀಮ್ನು ಹೊಡಿಬೇಕಾಗಿತ್ತಂತ ಹಿಂಗೆ ಮಂದಿ ಹಂಗನೈತಿ ಮಂದಿ ಹಿಂಗನೈತಿ. ಆ ಮಂದಿ ಕಡೆ ತಲೆ ಕೆಡಿಸಬಾರ್ದು. ನಮಗೆ ಏನಿರೋದು ಕಪ್ ಗೆಲ್ಬೇಕು ಅನ್ನೋದು ಒಂದೈತಿ. ಆದ್ರೆ ನಮ್ಮ ಮೈಂಡ್ನಾಗ ಏನಿರೋದಪ್ಪ ಅಂದ್ರೆ RCB ಫ್ಯಾನ್ಸ್ ಮೈಂಡ್ನಾಗ ಮತ್ತು RCB ಪ್ಲೇಯರ್ಸ್ ಮೈಂಡ್ನಾಗ ಏನಿರೋದಪ್ಪ ಅಂದ್ರೆ ಹೊಡೆದ್ರ ಘಟನ ಹೊಡಿಬೇಕು. ಅದು ಯಾವ್ದಪ್ಪ ಅಂದ್ರೆ ಏನು 5 ಸಮ ಕಪ್ ಎತ್ತೀನಿ ಏನೇನೋ ಒಳವಾಗ ಮಾಡ್ಕೊಂಡಿರ್ತಾರ ಅವ್ರು. ಅಷ್ಟು ಕೊಟ್ಟನೆ ಇಷ್ಟು ಕೊಟ್ಟನೆ. ಮನ್ನಿ ಮ್ಯಾಚನು ಕೂಡ GT ವರ್ಸಸ್ MI ಮ್ಯಾಚ್ ಇತ್ತಲ್ರ, ಅದು ಭಯಾನಕ ಮ್ಯಾಚ್ ರೀ. ಅವನು GT ಎಲ್ಲೇ ಫಸ್ಟ್ ಪ್ಲೇಸ್ ಇದ್ದಿದ್ದು ಎಲ್ಲೇ ಶೆಲಿ ಬಂತು ನೋಡಿದ್ರಲ್ರ, ಅದ MI ಕೂಡ ಎಲ್ಲಿತ್ತು ಫಸ್ಟಿಗೆ ಸೀಸನ್ ಸ್ಟಾರ್ಟ್ ಆದಾಗ ನೆಲ್ದಾಗಿತ್ತು. ನಾವು ತುಳುಕ ಅಡ್ಡಾಡ್ತಿತ್ತು ಮ್ಯಾಗಿದ್ದು ಟೀಮ್ ಹೊಸು ಅಲ್ಲಿಗಿತ್ತು ಸೀದಾ ಬಂದೈತಿ. ಈಗ ಮೊನ್ನೆ GT ಟೀಮನ್ನು ಹೊಡಿತಿ ಸ್ಟ್ರಾಂಗ್ ಇತ್ತು GT ಟೀಮ್, ಅದು ಹೋಯ್ತು. ಇವಾಗ ಪಂಜಾಬ್ ವರ್ಸಸ್ MI ಮ್ಯಾಚ್ ಐತಿ ಇವತ್ತು ಯಾವ ಗೆಲ್ತವ ಇಲ್ಲ ಗೊತ್ತಿಲ್ಲ. ಆದ್ರೆ ನಮಗೆ ಗೆಲ್ಬೇಕಾಯ್ತು MIನ ಗೆಲ್ಬೇಕು. ಅವನು ಗೆಲ್ಬೇಕಾಗಿ MIನ ಗೆಲ್ಬೇಕ ತಾಯಿ ನಡ. ಯಾಕಂದ್ರೆ ಏನೋ ಪಂಜಾಬ್ ಏನು ಗೋಲ್ಡ್ ಟೀಮ್ ಅಂತಲ್ಲ, ಅದು ಸ್ಟ್ರಾಂಗ್ ಐತಿ. ನಮಗೆ ಹೊಡಿಬೇಕಾಗಿದ್ದ ಅವ್ರು 5 ಸಮ ಕಪ್ ಏನು ಎತ್ತಲ್ಲ ಅಲ್ರಿ. ಮೊನ್ನೆ MI ಟೀಮನ್ನು ಇದು ಅದರ ರೊಕ್ಕ ಕೊಟ್ಟು ಹಾಕ್ಯಂದಾರ. ಅವರು 6 ಸಲ ಕಪ್ ಎತ್ತಿವ ಅಂತೇಳಿ ಕಾಸಿ ಏನೋ ಸಿಗ್ನಲ್ ಎಲ್ಲ ಮಾಡ್ಯಾರ. ಆದ್ರೆ ನಮ್ಮ ವಿರಾಟ್ ಕೊಹ್ಲಿ ಇನ್ನೂ ಒಂದು ಸ್ಟೆಪ್ ಐತೆ ಅಂತ ಮಾಡ್ಯಾರ, ಏನೋ 1ನೇ ಕಪ್ ಅಂತ ಮಾಡ್ಯಾರ ಸಿಗ್ನಲ್, ಅದು ನಮಗೆ ಗೊತ್ತಿಲ್ಲ. ಆದ್ರೆ ಅವತ್ತು ಸಿಗ್ನಲ್ ಅಂತ ಮಾಡ್ಯಾರ. ಆದ್ರೆ ಇವತ್ತು ತಿಂಡಿ ಮ್ಯಾಚ್ MI ವರ್ಸಸ್ ಪಂಜಾಬ್ ಮ್ಯಾಚ್. ಇದ್ರಾಗ MI ಗೆತ್ತಪ್ಪ ಅಂದ್ರೆ ನಮಗೆ ಭಾಳ ಫಸ್ಟ್ನೇ ಸಮ ಕಪ್ ಗೆಲ್ಲಕ್ಕೆ ಭಾಳ ಅನುಕೂಲ ಆಗೋಕ್ಕಿನ್ನ ಏನು ಫೈನಲ್ ಏನು ನಡಿಬೇಕಾದ್ರೆ ಸೆಲ್ಸಾಟ ಏನು ಆಲ್ ಔಟ್ ಆಗಿಬಿಡೋದು ಹಂಗೆ ಹಿಂಗೆ ಏನಿಲ್ಲ. ಯಾಕಪ್ಪ ಅಂದ್ರೆ ಅದು ಒಂದು ದೊಡ್ಡ ಹಾನಿ. ಈ ಕಡೆ RCB ಅಂತರೂ ಭಯಾನಕ ದೊಡ್ಡ ಹಾನಿ ರೀ. ಏನು ವರ್ಷ ನಾವು ಮಾತಾಡ್ತಿದ್ವಿ ಮ್ಯಾನೇಜ್ಮೆಂಟ್ ಬಗ್ಗೆ ಹಂಗೆ ಹಿಂಗೆ ಊಸ್ವಾಮಕ್ಕೆ ಮ್ಯಾನೇಜರ್ ಹಂಗೆ ಹಿಂಗಂತ ನಾವು ಬೇದೀವಿ. ಯಾಕಂದ್ರೆ ಒಂದು ವಿಡಿಯೋದಾಗ ನಾನು ಕೂಡ ಬೇದೀನಿ. ಆದರೆ ಈಗ ಮ್ಯಾನೇಜ್ಮೆಂಟಿಗೆ ಸಲ್ಯೂಟ್ ಇಡ್ಬೇಕು, ಹಂಗೈತಿ ಮ್ಯಾನೇಜ್ಮೆಂಟ್. ಈಗ ಮೇನ್ ಇದಕ್ಕೆ ಬರಂಬರ್ರಿ ಈಗ ಮ್ಯಾಚಿಗೆ MI ಏನ್ರ ಗೆತ್ತಪ್ಪ ಅಂದ್ರೆ ಫೈನಲ್ ಬೀಳ್ತಾವು ಬೇನ್ ಸ್ಟ್ರಾಂಗ್ ಇದಾಕೈತಿ. ನಮ್ಮ RCB ಟೀಮಿನ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಇವತ್ತು ದಿನೇಶ್ ಕಾರ್ತಿಕ್ ಆ್ಯಂಡ್ ರಜತ್ ಪಾಟೀದಾರ್ ನಮ್ಮ ಕ್ಯಾಪ್ಟನ್ RCB ಕ್ಯಾಪ್ಟನ್ ಅವ್ರದ್ದು ಬರ್ತಡೇ ಏನೈತಿ. ಬರ್ತಡೇನ ಇವತ್ತು ಆಕತಿ. ನಾಡ್ದು 3ನೇ ತಾರೀಕಿಗೆ ಮ್ಯಾಚ್ ಐತಿ. ಏನು ಮೋಸ್ಟ್ ಇಂಪಾರ್ಟೆಂಟ್ ಫೈನಲ್ ಬೀಳ್ಬೇಕಾಗಿದೆ. MI ವರ್ಸಸ್ RCB ಬೀಳಬೇಕು. ಏನು 5 ಸಮ ಕಪ್ಪತ್ತೀನಿ ಹಂಗೆ ಮಾತಾಡಿದ್ರೆ ಅವ್ರಿಗೆ ಎಷ್ಟು ತೋರ್ಸಬೇಕಾಗತಿ. ಯಾಕಪ್ಪ ಅಂದ್ರೆ ಅವ್ರ ಕಡೆ ಮಾಟ ಮಂತ್ರ ವಶೀಕರಣ ಭಾಳ ಅಂದ್ರೆ ಭಾಳ ಇರ್ತೈತಿ ಅವ್ರ ಕಡೆ. ಏನು ನಿಂಬೆಹಣ್ಣು ನಾವು ಈ ಕಡೆ ನಮ್ಮ ಮಂದಿ ಕಡೆ ಹೆಣ್ಮಕ್ಳು ಬಸ್ಸಿಗೆ ಹೊಂಟಪ್ಪ ಒಂದು ನಿಂಬೆಹಣ್ಣು ಹಿಡ್ಕೊಂಡು ಹೋಗೈತಿ. ಯಾಕಪ್ಪ ಅಂದ್ರೆ ಉಲ್ಟಿ ಆಗ್ಬಾರ್ದು ಅಂತ ತಿಳ್ಕಾಯಿಸಿ ನಿಂಬೆಹಣ್ಣು ಸ್ಮೆಲ್ ನೋಡಕ್ಕೆ ಹಿಡ್ಕೊಂಡು ಹೋಗೈತಿ. ಆದ್ರೆ ಈ ಕಡೆ MIದು ಇವ್ರೇನ್ರ ಅದಾರಲ್ರಿ ರೊಕ್ಕ ಕೊಟ್ಟು ಹಾಕ್ಯದಾರ ಇವ್ರನ್ನ, ಅವರು ಸೀದಾ ಒಂದು ನಿಂಬೆಹಣ್ಣ ಸೀದಾ ತಂದು ಬಿಡ್ತಾರೆ ಸ್ಟೇಡಿಯಂಗೆ. ತಂದು ಕಾಯಿಸಿ ಮೂಲಿಗೆ ತೆಗ್ ತೋಡಿ ಮಾಟ ಮಂತ್ರ ಅಂತ ಇರ್ತಾವಲ್ಲ ಅವನ್ನ ತೆಗ್ ಮುಚ್ಚಿ ಕಾಯಿಸಿ ನಮ್ಮ RCB ಟೀಮಿಗೆ ಮಾಡೋ ಸಾಧ್ಯತೆ ಭಾಳ ಇರ್ತೈತಿ. ನಮ್ಮ RCB ಫ್ಯಾನ್ಸ್ ಕಣ್ಣು ಸ್ಟೇಡಿಯಂ ಮೇಲೆ ಇರಲಿ ಮತ್ತು ಪ್ಲೇಯರ್ಸ್ ಮೇಲೆ ಇರಲಿ. ಯಾಕಪ್ಪ ಅಂದ್ರೆ ನಿಂಬೆಹಣ್ಣು ದಾಡ್ಸ್ಬಿಡಕ್ಕೆ ಹೋದಾರ ಅವರು. ಅದೆಲ್ಲ ಬೇಡ. ಬರ್ರಿ ಫೈನಲ್ ಮಾತ್ರ ನಮಗೆ 10 ಟೀಮು ಬೀಳ್ಬೇಕು. ನಿಮಗೆ ಫೈನಲ್ ಯಾವ್ಯಾವ ಟೀಮ್ ಬೀಳ್ಬೇಕು ಅನ್ನೋದು ಕಾಮೆಂಟ್ ಮಾಡಿರಿ. ಕಾಮೆಂಟು ಭಾಳ ಇಂಪಾರ್ಟೆಂಟ್ ಆಕೈತಿ, ಹೌದಿಲ್ಲ? ನಮಸ್ಕಾರ ರೀ.
ನಮಸ್ಕಾರ.